ಬಸವ ಜಯಂತಿಯ ನಿಮಿತ್ತವಾಗಿ ಪ್ರವಚನವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಸುಮಾರು ಒಂದು 2-3 ತಿಂಗಳಿಂದ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಕೊಪ್ಪಳ ನಗರದಲ್ಲಿ ಒಂದು ಹೋರಾಟ ನಡೀತಾ ಇದೆ ಅಂತಕ್ಕಂಥದ್ದು ಪೇಪರ್ನಲ್ಲಿ ನೋಡಿವಿ. ಅನೇಕ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಅದರ ಪ್ರಚಾರತೆ ಹೆಚ್ಚಾಗಿದೆ. ಯಾಕೋ ಏನೋ ಇಲ್ಲೊಂದು ವಿಶೇಷತೆ ಇದೆ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲೂ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ನಮ್ಮೆಲ್ಲ ಪ್ರವಚನದ ಸೇವಾ ಸಮಿತಿಗಳ ಜೊತೆ ಅವಾಗವಾಗ ಮಾತಾಡಿದಾಗ ಈ ಒಂದು ವಿಷಯದ ಕುರಿತಾಗಿ ಮನವರಿಕೆ ಮಾಡಿಕೊಟ್ರು. ಅದರ ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಲಂಪ್ರಭು ದೊಡ್ಡದೂರಪ್ಪರು, ಆಮೇಲೆ ಮಲ್ಲಿಕಾರ್ಜುನ್ ಅಣ್ಣರು, ಇನ್ನುಳಿದಿರ್ತಕ್ಕಂಥವರೆಲ್ಲ ಸದಸ್ಯರು ಕಾರ್ಯಕ್ರಮಕ್ಕೆ ಬಂದಾಗ ಅವರು ಕೂಡ ಒಂದು ಮಾತು ಹೇಳಿದರು, ಅಪ್ಪರೇ ನಾವು ಬಸವಣ್ಣನವರು ಲಿಂಗ ಜಂಗಮ ಒಂದೇ ಅಂತ ಹೇಳಲ್ಲ, ಸಮಾಜನೂ ಒಂದೇ ಮತ್ತು ಅವರ ಪರಮಾತ್ಮನೂ ಒಂದೇ. ಪರಮಾತ್ಮ ಏನಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಾಗ ಪರಮಾತ್ಮನ ಅರಿವಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡಿದಾಗ ಇಂಥ ಒಂದು ನಮ್ಮ ಹೋರಾಟ ನಡೀತಾ ಇದೆ. ಒಮ್ಮೆ ತಾವು ಬರಬೇಕು, ಅಲ್ಲಿನ ಸುತ್ತಮುತ್ತ ಜನರ ಜೀವನವನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ನಿಜವಾಗ್ಲೂ ನಮ್ಮ ಮಲ್ಲಿಕಾರ್ಜುನ್ ನಾನು ಇಷ್ಟೊತ್ತು ಮಾತಾಡಬೇಕಾದಾಗ ಕೆಲವೊಂದು ಮಾತುಗಳು ಹೃದಯ ಹಿಂಡುವಂತಹ ಮಾತುಗಳು ಕೇಳಲಿಕ್ಕೆ ನಮಗೆ ಇಷ್ಟೊಂದು ನೋವಾಗ್ತಾ ಇದೆ ಅಂತಂದ್ರೆ ಅನುಭವಿಸಿರ್ತಕ್ಕಂಥ ಸ್ಥಿತಿ ಏನಾಗಿರಬಹುದು ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು. ಅಭಿವೃದ್ಧಿ ನಮ್ಮೆಲ್ಲರ ಜೀವನ, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬಾರ್ದಂತಲ್ಲ, ಅಭಿವೃದ್ಧಿ ಆಗಬೇಕು. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಅನೇಕ ಜನರ ಜೀವನ ಹಾಳಾಗ್ತಕ್ಕಂಥದ್ದು ಕೂಡ ನೋಡ್ಕೊಂಡು ಕೊಡ್ತೀವಿ ಅಂತಂದ್ರೆ ಅದು ದುರ್ದೈವದ ಸಂಗತಿ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀವಿ 45,000 ಕೋಟಿ ತನಕ ಖರ್ಚು ಮಾಡಿ ಇಲ್ಲೊಂದು ಒಳ್ಳೆ ರೀತಿಯಿಂದ ಮಾಡ್ಲತ್ತಾರ ಅಂತ ನಮಗೆ ಹೊರಗಿದ್ದರಿಗೆ ಬಹಳ ಚಂದ ಅನಿಸ್ಬೋದು. ಆದರೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಜನರ ಜೀವನವನ್ನು ನೋಡಿದಾಗ ಗಂಭೀರ ಕಾಯಿಲೆಗೆ ತುತ್ತಾಗಿ ಮುಂದಿನ ವಂಶನೇ ಇಲ್ಲದಂಥ ಪರಿಸ್ಥಿತಿ ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಏನಾಗಿರಬಹುದು, ಅವರ ನೋವು ಯಾರು ಅನುಭವಿಸಿರ್ಬೋದು. ಯಾಕೆಂದ್ರೆ ಶಕ್ತಿ ಇರ್ತಕ್ಕಂಥವ್ರ ನೋವು ಹೊರಗೆ ಎಲ್ಲರ ಹೋಗಿ ಹೇಳ್ಕೊಳ್ಬೋದು. ಆದರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯ ಜನರು ಯಾರ ಮುಂದೆ ಹೇಳ್ಕೊಂಡು ತಮ್ಮ ಅಳಲನ್ನು ತೊಡ್ಕೊಳ್ತಾರೆ. ಏನೋ ಒಂದು ಬಂಧುವಂತ ಅನುಭವಿಸಿ ಅಲ್ಲೇ ಎಷ್ಟೋ ಜನರ ಜೀವನ ಮುಗಿದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ನಮ್ಮದೊಂದು ಕಳಕಳಿ ಏನದ ಅಂತಂದ್ರೆ, ಯಾಕೆಂದ್ರೆ ನಾವು ಜನರಿಗೋಸ್ಕರ ಅಂತ ಸರ್ಕಾರ ನಿರ್ಮಾಣ ಮಾಡಿದ್ದು. ಇವತ್ತು ಪ್ರತಿಯೊಬ್ಬರ ಭಾವನೆಗಳು ಕೂಡ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು 10,000 ಜನರು ಹೇಳತ್ತರಿ ಅದು ಸತ್ಯದ, ಒಬ್ಬ ಹೇಳತ್ತರಿ ಅದು ಸುಳ್ಳದ ಅಂತ ನಮಗೆ ಅನ್ಲಿಕ್ಕಾಗಲ್ಲ. ಒಬ್ಬನ ಭಾವನೆನೂ ಕೂಡ ಏನದ ಅಂತ ನಾವು ಒಂದು ಕ್ಷಣ ನಿಂತು ಯೋಚನೆ ಮಾಡಿದೆ ಅಂತಂದ್ರೆ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ನೋವು ನಮಗೆ ಅರಿವಾಗ್ತದ. ಇವತ್ತ ಸುಮ್ಮನೆ ಅಲ್ಲ, 171 ದಿನ ನಿರಂತರವಾಗಿ